ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಮುಗಿಯೋದಕ್ಕೆ ಇನ್ನೇನು ಕೇವಲ 2 ವಾರ ಇದೆ. 15 ದಿನ ಕಳೀತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ 12ಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ವಾರದಿಂದ ವಾರಕ್ಕೆ ಆಟದ ಕುತೂಹಲ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗಬೇಕು ಅಂದ್ಕೊಂಡವರೆಲ್ಲ ಈಗ ಫಿನಾಲೆಗೆ ಹೋಗ್ಲೇಬೇಕು ಅಂದ್ಕೊಳ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಉಳ್ಕೊಳ್ಳೋದೇ ದೊಡ್ಡ ವಿಷಯ. ಅದರಲ್ಲೂ ಈ ಹಂತಕ್ಕೆ ಫಿನಾಲೆಗೆ ಬಂದು ಹೋಗ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅದರಲ್ಲೂ ಈ ಹಂತಕ್ಕೆ ಬಂದು ಫಿನಾಲೆಗೆ ಹೋಗ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ಬರು ಫಿನಾಲೆಗೆ ಹೋಗ್ಲೇಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ಎಲ್ಲರ ಆಸೆ ಈಡೇರೋದಿಲ್ಲ. ಕೆಲವರು ಫಿನಾಲೆಗೆ ಹೋದ್ರೆ ಇನ್ನೂ ಕೆಲವರು ಮನೆಗೆ ಹೋಗಲೇಬೇಕು. ಫಿನಾಲೆಗೆ 2 ವಾರ ಇರೋದ್ರಿಂದ ಈ ವಾರ ಹಾಗೂ ಮುಂದಿನ ವಾರ ಬಿಗ್ ಎಲಿಮಿನೇಷನ್ ನಡೆಯಲಿದೆ. ಇಷ್ಟು ದಿನ ಬಿಗ್ ಬಾಸ್ ಸ್ಪರ್ಧಿಗಳಿಂದ ತುಂಬಿ ತುಳುಕ್ತಾ ಇದ್ದ ಬಿಗ್ ಬಾಸ್ ಮನೆ ಖಾಲಿಯಾಗೋದಕ್ಕೆ ಶುರುವಾಗಿದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋದು ಕೇವಲ 9 ಮಂದಿ. ಈ 9 ಮಂದಿಯಲ್ಲಿ ಈ ವಾರ 2 ಹೊರಗೆ ಕಳಿಸಿದ್ರೆ ಕೇವಲ 9 ಮಂದಿ ಉಳಿಯಲಿದ್ದಾರೆ. 19 ಮಂದಿ ಇದ್ದ ಬಿಗ್ ಬಾಸ್ ಮನೆಯಲ್ಲಿ 7 ಜನ ಇರೋದು ಅಂದ್ರೆ ಈಸಿ ಟಾಸ್ಕ್ ಅಲ್ಲ. ಅಂದ್ರೆ ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲಾ ಕಡೆ ಖಾಲಿ ಖಾಲಿ ಅನ್ಸೋದಕ್ಕೆ ಶುರುವಾಗುತ್ತೆ. ಇಡೀ ಮನೆಯೇ ಬಿಕೋ ಅನ್ಸೋದಕ್ಕೆ ಶುರುವಾಗುತ್ತೆ. ಈಗಾಗಲೇ ಹಲವರಿಗೆ ಈ ಫೀಲ್ ಶುರುವಾಗಿದೆ. ಆದ್ರೆ 2 ವಾರದ ಎಲಿಮಿನೇಷನ್ ಬಳಿಕ ಇನ್ನೂ ಬಿಗ್ ಬಾಸ್ ಮನೆ ಬಿಕೋ ಅನ್ನಲಿದೆ. ಈ ವಾರ ಕಳೆದ ವಾರದಂತೆ ಡಬಲ್ ಎಲಿಮಿನೇಷನ್ ನಡೆಯಲಿದೆ. ಕಳೆದ ವಾರ ಮಾಳು ಹಾಗೂ ಸೂರಜ್ ಹೊರ ಹೋದ್ರೆ ಈ ವಾರ ಅದಕ್ಕೂ ದೊಡ್ಡ ಸ್ಪರ್ಧಿಗಳು ಹೊರ ಹೋಗಲಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ನಲ್ಲಿ ಟಾಪ್ 6 ಸ್ಪರ್ಧಿಗಳ ಫಿನಾಲೆ ಇರಲ್ಲ, ಟಾಪ್ 5 ಮಾತ್ರ ಇರೋದು. ಕಳೆದ ಬಾರಿ ಟಾಪ್ 6 ಸ್ಪರ್ಧಿಗಳನ್ನ ಫಿನಾಲೆಗೆ ಕರ್ಕೊಂಡು ಬಂದಿದ್ರು. ಹನುಮಂತು, ತ್ರಿವಿಕ್ರಮ್, ಉಗ್ರಂ ಮಂಜು, ರಜತ್, ಮೋಕ್ಷಿತಾ ಹಾಗೂ ಭವ್ಯ ಗೌಡ. ಆದರೆ ಈ ಬಾರಿ ಟಾಪ್ 6 ಇಲ್ಲ, ಟಾಪ್ 5 ಮಾತ್ರ. ಹೀಗಾಗಿ 4 ಸ್ಪರ್ಧಿಗಳು ಹೊರ ಹೋಗಲೇಬೇಕು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 9 ಸ್ಪರ್ಧಿಗಳಿದ್ದಾರೆ. ಟಾಪ್ 5 ಆಗಿರೋದ್ರಿಂದ 4 ಸ್ಪರ್ಧಿಗಳು ಹೊರ ಹೋಗಬೇಕಿದೆ. ಆದರೆ ಉಳಿದಿರೋದು 2 ವಾರ. ಹೀಗಾಗಿ 2 ವಾರವೂ ಡಬಲ್ ಎಲಿಮಿನೇಷನ್ ನಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ಈ ವಾರ 2 ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ. ಮೊದಲ ಸ್ಪರ್ಧಿ ರಾಶಿಕಾ ಈ ವಾರ ಹೊರ ಹೋಗೋದು ಖಾಯಂ ಆಗಿದೆ. ಇವರ ಜೊತೆ ಇನ್ನೊಬ್ರು ಯಾರು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಇದನ್ನ ಪ್ರೇಕ್ಷಕರ ಬಳಿ ಕೇಳಿದ್ರೆ ಹೇಳೋದೊಂದೇ, ಮೊದಲು ಸ್ಪಂದನಾರನ್ನ ಹೊರಗೆ ಕಳಿಸಿ ಅಂತ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರೋದನ್ನ ನೋಡಿದ್ರೆ ಜಪಯ್ಯ ಅಂದ್ರೂ ಸ್ಪಂದನ ಹೊರಗೆ ಹೋಗೋ ಹಾಗೆ ಕಾಣ್ತಾ ಇಲ್ಲ. ಕಲರ್ಸ್ ಕನ್ನಡದ ದತ್ತು ಪುತ್ರರಾದ ಧನುಷ್, ಕಾವ್ಯ ಹಾಗೂ ಸ್ಪಂದನಾರನ್ನ ಫಿನಾಲೆ ರೌಂಡ್ಗೆ ಕಳಿಸ್ಲೇಬೇಕು ಅಂತ ನಿಂತಂತೆ ಕಾಣ್ತಾ ಇದೆ. ಹೀಗಾಗಿ ಈ ವಾರ 2ನೇ ಸ್ಪರ್ಧಿಯಾಗಿ ಮನೆಗೆ ಹೋಗೋದು ಬಹುತೇಕ ಧ್ರುವಂತ್ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ವಾರ 5 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಧನುಷ್, ಅಶ್ವಿನಿ ಗೌಡ, ಸ್ಪಂದನಾ, ರಾಶಿಕಾ ಹಾಗೂ ಧ್ರುವಂತ್. ಈ 5ರಲ್ಲಿ ಈಗಾಗಲೇ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ. ಈ ಮೂಲಕ ಟಿಕೆಟ್ ಟು ಫಿನಾಲೆ ರೌಂಡ್ ನಲ್ಲಿ ಫಿನಾಲೆಗೂ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ 5ರಲ್ಲಿ ಓರ್ವ ಸೇವ್ ಆದಂತಾಯಿತು. ಇನ್ನುಳಿದಿರೋದು 4 ಮಾತ್ರ. ಈ 4ರಲ್ಲೇ 2ರನ್ನ ಹೊರ ಹಾಕಬೇಕು. ಅಶ್ವಿನಿ ಗೌಡ ಅವರನ್ನ ಯಾವುದೇ ಕಾರಣಕ್ಕೂ ಹೊರ ಕಳಿಸಲ್ಲ. ಅವರನ್ನ ಪಕ್ಕ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಇಟ್ಕೊಳ್ತಾರೆ. ಅಶ್ವಿನಿ ಗೌಡ ಸೇವ್ ಆದ್ಮೇಲೆ ಉಳಿಯೋದೆ ರಾಶಿಕಾ, ಸ್ಪಂದನಾ ಹಾಗೂ ಧ್ರುವಂತ್. ರಾಶಿಕಾ ಹೊರ ಹೋಗೋದು ಪಕ್ಕ ಆಗಿದೆ. ಹೀಗಾಗಿ ಸ್ಪಂದನಾ ಹಾಗೂ ಧ್ರುವಂತ್ ಮಧ್ಯೆ ಟಫ್ ಫೈಟ್ ನಡೀತಿದೆ. ಇವರಿಬ್ಬರಲ್ಲಿ ಈ ವಾರ ಯಾರು ಮನೆಗೆ ಹೋಗ್ತಾರೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಕಳೆದ ವಾರ ಸ್ಪಂದನಾರನ್ನ ಉಳಿಸ್ಕೊಂಡಿದ್ದಕ್ಕೆ ಬಿಗ್ ಬಾಸ್ ಬಗ್ಗೆ ತುಂಬಾ ನೆಗೆಟಿವ್ ಟ್ರೋಲ್ ಆಗ್ತಾ ಇದೆ. ಸ್ಪಂದನಾರನ್ನ ಯಾವ ಕಾರಣಕ್ಕೆ ಉಳಿಸ್ಕೊಂಡ್ರಿ ಅನ್ನೋದರ ಬಗ್ಗೆ ಒಂದೇ ಒಂದು ರೀಸನ್ ಕೊಡಿ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕಲರ್ಸ್ ಕನ್ನಡದಿಂದ ಬಂದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನಲ್ಲಿ ಫೇವರಿಸಂ ನಡೀತಾ ಇದೆ ಅನ್ನೋ ಮಾತು ಕೇಳಿಬರೋದಕ್ಕೆ ಶುರುವಾಗಿದೆ. ಹೀಗಾಗಿ ಈ ವಾರ ಬಿಗ್ ಬಾಸ್ ಗಟ್ಟಿ ನಿರ್ಧಾರ ತೆಗೆದುಕೊಂಡು ತಮ್ಮ ಮೇಲೆ ಬರ್ತಿರೋ ಆರೋಪಗಳಿಂದ ಮುಕ್ತರಾಗಬೇಕು ಅನ್ನೋದಾದ್ರೆ ಸ್ಪಂದನಾ ಹೋದ್ರೂ ಹೋಗಬಹುದು. ಹಾಗೇನಾದ್ರೂ ಮಿರಾಕಲ್ ಆದ್ರೆ ಮಾತ್ರ ಧ್ರುವಂತ ಸೇಫ್ ಆಗೋದು. ಇಲ್ಲ ಅಂದ್ರೆ ಧ್ರುವಂತೆ ಹೊರ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.